ಅಲ್ಲೇನು ಕೊರತೆ ಇಲ್ಲ. ಯಾರೋ ಸಾಕಷ್ಟು ಜನ ಕೊಡೋರು ಅದಾರ, ಮಾಡೋರು ಅದಾರ, ಕೆಲಸ ಎಲ್ಲ ನಡೆದಾವು. ಸಂಘದ ಕೆಲಸ ಯಾವ ನಿಂದ್ರಂಗಿಲ್ಲ ಏನು. ಅದಾಗಲಿ ಬಾಗಲಕೋಟೆ ಭವಿಷ್ಯ, ಬಾಗಲಕೋಟೆ ಊರಿನ ಒಂದು ವ್ಯವಸ್ಥೆನ 40 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ವ್ಯವಸ್ಥೆನ ಹಾಳು ಮಾಡಿದ್ನಲ್ಲಿ ಮನುಷ್ಯ. ನೀವು ನೋಡಿರಿ ಅಲ್ಲಿ ಯಾವ ರೀತಿ ನಾವು ಡೆವಲಪ್ಮೆಂಟ್ ಮಾಡಿದ್ವಿ, ಸೈಟ್ ಯಾವ ರೀತಿ ಹಂಚಿಕೆ ಆದವು ನಮ್ಮ ಕಾಲದಲ್ಲಿ, ರಸ್ತೆಗಳು ಯಾವ ರೀತಿ ಆದವು, ಕುಡಿಯುವ ನೀರಿನ ವ್ಯವಸ್ಥೆ ಏನಾದವು, ಅನೇಕ ಅಭಿವೃದ್ಧಿ ಕೆಲಸ ನಿಮಗಿಂದ ಹೇಳೀನಿ. 239 ಕೋಟಿ ನಮ್ಮ ಅಭಿವೃದ್ಧಿ ಕೆಲಸ ರದ್ದಾದವು. ವರ್ಕ್ ಆರ್ಡರ್ ಕೊಟ್ಟದ್ದು ರದ್ದಾದವು. 383 ಕೋಟಿ 50 ಲಕ್ಷ ರೂಪಾಯಿ ನಮ್ಮ ಕಾರ್ಪಸ್ ಫಂಡ್ ಒಳ್ಳೆಯದು ಇವತ್ತಿಗೂ ಬರಲಿಲ್ಲ. ನಮ್ಮ ಇದರಲ್ಲಿ ಏನಾರ ಊರಿನ ಹಿತ ಐತೆ, ಜನಗಳ ಹಿತ ಐತೆ, ಮುಳುಗಡೆ ಸಂತ್ರಸ್ತರ ಹಿತ ಐತೆ. ಕೇವಲ ವಿಧಾನ ಪರಿಷತ್ತಿನ ಸದಸ್ಯನಾದ ತನ್ನನ್ನು ಸದಸ್ಯರನ್ನ ಮಾಡಿಲ್ಲ. ಅವರು ಏನೋ ಒಂದು ದಿವಸ ಮಾಡಿದ್ರು ಮರುದಿವ್ಸ ಹೊಳೆ ತಗೊಂಡ್ರೆ ಕಾಣುತ್ತೆ. ಏನೋ ಆತದ ಪೇಪರ್ನಾಗ ಬಂದಿತ್ತು, ಅದರೊಳಗೆ ಆ್ಯಕ್ಟದೊಳಗೆ ಇಲ್ಲ ಅಂತ ಅವರು ಆರ್ಡರ್ ಬಂತು. ಅದ್ರ ಮೇಲೆ ಕೋರ್ಟಿಗೆ ಹೋಗಿ, ಹೈಕೋರ್ಟಿಗೆ ಹೋಗಿ ಈ ರೀತಿ ಸಂತ್ರಸ್ತರಿಗೆ ಎಷ್ಟು ಅನ್ಯಾಯ ಆಗುತ್ತೆ. ಆಮೇಲೆ ಈ ಸಾವಿರಾರು ಕುಟುಂಬಗಳನ್ನು ಇದು ಐಲ್ಯಾಂಡ್ ಅಂತ ಆಗಿತ್ತಲ್ಲ, ಐಲ್ಯಾಂಡ್ ಕಿಲ್ಲಾ ಏರಿಯಾ, ಅದನ್ನು ಕೂಡ ನಾವು ಸರ್ವೆ ಮಾಡಿ ಅವ್ರಿಗೂ ಕೂಡ ಜಾಗ ಕೊಡಬೇಕಂತ ಮಾಡಿದ್ವಿ. ಸೆಕ್ಟರ್ ನಂಬರ್ 53, ಪ್ಲಾಟ್ ನಂಬರ್ 44, 45 ಏನು ಸೆಕ್ಟರ್ ನಂಬರ್ 53 ನಿಮಗೆಲ್ಲ ಗೊತ್ತದ ನೋಡಿ. ಜಾವಾದ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದನ್ನು ಕೋಟ್ಯಾಂತರ ರೂಪಾಯಿಗೆ ತಗೊಂಡು ವಿಶ್ವನಾಥ್ ಪ್ರಹ್ಲಾದ್ ಪೂಜಾರಿ ಏನು ಇಲ್ಲದ ಡಾಕ್ಯುಮೆಂಟ್ ಎಲ್ಲ ಇಟ್ಟು ನಿಮ್ಗೆ ಕೊಡ್ತೀವಿ ಅದಾಗ. ಇದನ್ನು ಸನದ ಶುಲ್ಕ 10 ಲಕ್ಷ ಮತ್ತು ಹೆಚ್ಚುವರಿ ಸನದ ಶುಲ್ಕ 1,50,000 ರೂಪಾಯಿ ಇಷ್ಟಕ್ಕೆ ವರ್ಗಾವಣೆ ಆಗ್ಯದ. ಉಳಿದ ಕೋಟ್ಯಾಂತರ ರೂಪಾಯಿ ಹೆಂಗೆ ಕೊಟ್ಟರು ಹೆಂಗೆ ಬಿಟ್ಟರು ನನಗೆ ಗೊತ್ತಿಲ್ಲ. ಆದರೆ ನನಗೆ ಬಂದಿರೋ ಮಾಹಿತಿ ಇದು ಕೋಟ್ಯಾಂತರ ರೂಪಾಯಿಗೆ ವ್ಯವಹಾರ ಆಗಿದೆ ಅನ್ನುವಂಥ ಮಾಹಿತಿ ನನಗೆ ಬಂದವು. ಎಷ್ಟು ಕೋಟಿ ಏನು ಎಕ್ಸಾಕ್ಟ್ ಸುಮಾರು 3 ಕೋಟಿಗಿಂತ 3 ಕೋಟಿ 21 ಲಕ್ಷ 3 ಕೋಟಿ 21 ಲಕ್ಷ ವ್ಯಾಪಾರ ಆದದ್ದು. ಬರೀ 11,50,000 ಶುಲ್ಕ ತೊಗೊಂಡು ತಮ್ಮ ಮಗನ ಹೆಸರಲ್ಲೇ ಮಾಡಿಸ್ಕೊಂಡು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸಂಘ ಪರಿವಾರದ ಮನುಷ್ಯ ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡ್ಸಕ್ಕೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೊಕ್ಕದ ನಿಮ್ಮ ಹತ್ರ 2 ಲಕ್ಷ ರೂಪಾಯಿ ಪರಿವಾರಕ್ಕೆ ಕೊಟ್ಟಂಥ ಚೆಕ್ ಪಾಸ್ ಮಾಡುವಂಥ ಯೋಗ್ಯತೆ ಇಲ್ಲ ನಿಮಗೆ. ನಾಚಿಕೆ ಆಗೋದಿಲ್ಲ? ಮಾನ ಮರ್ಯಾದೆ ಏನಾದರೂ ಇದ್ದರೆ ತಕ್ಷಣ ಅವರು ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಈ ಪೂಜಾರಿ ಅವ್ರ ಉದ್ದೇಶ, ಇವ್ರ ವ್ಯವಸ್ಥೆ ಏನದ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅನ್ನುವಂಥ ದೃಷ್ಟಿಯಿಂದ ನಿಮ್ಮ ಮುಖಾಂತರ ಇವತ್ತು ನಾನು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಬಂದಿದ್ದೀರಿ. ಇವೆಲ್ಲ ಡಾಕ್ಯುಮೆಂಟ್ಸ್ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾವ ರೀತಿ ಇರಬೇಕು, BJPಯ ಪದಾಧಿಕಾರಿಗಳು ಯಾವ ರೀತಿ ಇರಬೇಕು, ಜನಪ್ರತಿನಿಧಿಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದರ ಮಾನ ಮರ್ಯಾದೆಯೂ ಇಲ್ಲದೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ವ್ಯವಹಾರ ಮಾಡ್ಕೊತ ಕೋಟ್ಯಾಂತರ ರೂಪಾಯಿ ವಿನಿಯೋಗ ಮಾಡ್ಕೊತ ಭ್ರಷ್ಟಾಚಾರದ ಮೂಲ ಇಲ್ಲದೇನೆ ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಆದರೆ 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟದ್ದು ಪಾಸ್ ಮಾಡಬೇಕು. ನಾವು ಕಮಿಟ್ಮೆಂಟ್ ಮಾಡೀನಿ, ಅದನ್ನು ಪಾಸ್ ಮಾಡಬೇಕು. ಆ ಅಮೌಂಟ್ ಆ ದೇಣಿಗೆ ಅಲ್ಲಿ ಸಲ್ಲಬೇಕನ್ನುವಂಥ ಯೋಚನೆ ನಿಮಗಿಲ್ಲ. ನೀವು ಸಂಸ್ಕಾರದಿಂದ ಬಂದವರು ನೀವು. ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಬಾಗಲಕೋಟೆ ಜನತೆಗೆ ಇವರ ವ್ಯಕ್ತಿತ್ವ ಏನದ ಅನ್ನೋದು ಗೊತ್ತಾಗಬೇಕು. ಇವರು ತಕ್ಷಣ ರಾಜೀನಾಮೆ ಕೊಡಬೇಕು. BJPಗೂ ರಾಜೀನಾಮೆ ಕೊಡಬೇಕು, ವಿಧಾನ ಪರಿಷತ್ತಿಗೂ ರಾಜೀನಾಮೆ ಕೊಡಬೇಕು. ಎಲ್ಲ ಪಕ್ಷದವ್ರ ಜೋಡಿ ಇವ್ರದ್ದು ಹೊಂದಾಣಿಕೆ ಏನು, ಕಾಂಗ್ರೆಸ್ಸು ಮುಗೀತು, JDS ಮುಗೀತು, ಪಕ್ಷೇತರು ಮುಗೀತು. ಮೊನ್ನೆ DK ಶಿವಕುಮಾರ್ ಹೌಸ್ನಾಗ ಹೇಳಿದ್ದು ನೀವು ಪತ್ರಿಕೆ ಒಳಗೆ ಬರೆದಿದ್ರಿ, ನೋಡಿರಿ ಅಂತ ತಿಳ್ಕೊಂಡಿನಿ ನಾನು. ಆಡಳಿತ ಪಕ್ಷದವ್ರ ಜೊತೆನೇ ಹೋಗಿ ಕೂತಿದ್ರಿ ಇವರು. ಬರ್ರಿ ಮತ್ತು ಈ ಕಡೆ ಬರ್ರಿ, ನೀವು ಮುಂದಿನ ಸರಿ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ DK ಶಿವಕುಮಾರ್ ಬದಲಾಗಿ ಈ ಕಡೆ ಬಂದು ಪೇಪರ್ನಾಗ ಬಂದದ್ದು ಹೇಳ್ತೀನಿ ನಾನು. ಯಾವ ಪೇಪರ್ ಅಂತ ನಾನು ನೆನಪಿಲ್ಲ. ನಿಮ್ಮ ಯಾವ ಪೇಪರ್ನಾಗ ಬಂದದ್ದು ನೋಡಿ ಹೇಳ್ತೀನಿ. ಇಂಥ ನಡವಳಿಕೆ ಇದ್ದ ಮನುಷ್ಯ ನಮ್ಮ ಪಕ್ಷದಲ್ಲಿ ಇರೋದಕ್ಕೆ ಅಯೋಗ್ಯ ಮನುಷ್ಯ ಇವ. ತಕ್ಷಣ
ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು, ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ರಗಡ್ ಪಾರ್ಟಿ ಅದ ಹೋಗಿ ಸೇರ್ಬೇಕಂತೇಳಿ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ. ಇದಕ್ಕೆ ಯಾವ ರೀತಿಯ ಇದನ್ನು ನೀವು ಮನವರಿಕೆ ಮಾಡಿಕೊಡ್ತೀರಿ, ಮನವರಿಕೆ ಆಗಬೇಕು ಜನತೆಗೆ, ಇವರ ವ್ಯಕ್ತಿತ್ವ, ಇವರು ಮಾಡುವಂಥ ಕೆಲಸ ಮನವರಿಕೆ ಆಗಬೇಕು. ಆ ರೀತಿಯಲ್ಲಿ ನೀವೆಲ್ಲ ನಡ್ಕೊತೀರಿ ಅಂತೇಳಿ ವಿನಂತಿ ಮಾಡಿಕೊಂಡು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.